वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुग्मव्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಶಂಕರವಾಹಿನಿಯ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ಪ್ರಣಾಮಗಳು. ಶ್ರೀಯಪ್ಪತಿಯಾದ ಶ್ರೀಮನ್ನಾರಾಯಣನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ಈ ಸಂಚಿಕೆಯಲ್ಲಿ ಅನುಭವಿಸುತ್ತಾ ಬರುತ್ತಿದ್ದೇವೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 76ನೇ ಶ್ರೀನಾಮ ವಿಕ್ರಮಃ ಎಂಬುದು. ಶ್ರೀ ವೇದವ್ಯಾಸರು ಶ್ರೀ ಕೃಷ್ಣ ಪರಮಾತ್ಮನನ್ನು ವಿಕ್ರಮಣೇ ನಮಃ ಎಂದು ಕೊಂಡಾಡಿದ್ದಾರೆ. ಈ ವಿಕ್ರಮ ಶಬ್ದಕ್ಕೆ ಅರ್ಥವೇನು ಎಂದು ನೋಡಿದರೆ ಶ್ರೀ ಪರಾಶರ ಭಟ್ಟರು ಅವರ ಭಾಷ್ಯದಲ್ಲಿ ವಿಕ್ರಮಃ ಪೌರುಷಂ ಪ್ರೋಕ್ತಃ ತದ್ವತ್ತಾತ್ ವಿಕ್ರಮ ಬುಧೈಹಿ ಎಂದು ವರ್ಣಿಸಿದ್ದಾರೆ. ಪೌರುಷವು ವಿಕ್ರಮವೆಂದು ಹೇಳಲ್ಪಟ್ಟಿದೆ. ಆದ್ದರಿಂದ ಪೌರುಷತ್ವದಿಂದ ಕೂಡಿದ ಪರಮಾತ್ಮನನ್ನು ವಿಕ್ರಮ ಎಂದು ಕರೆಯಲಾಗಿದೆ. ನೋಡಿ, ಶೌರ್ಯ ಪರಾಕ್ರಮ ಇತ್ಯಾದಿಗಳೆಲ್ಲ ರಣಭೂಮಿಯಲ್ಲಿ ಪ್ರದರ್ಶನ ಮಾಡುವಂತಹ ಪರಮಾತ್ಮನು ರಾಮಾವತಾರ ಕಾಲದಲ್ಲಿ ಪರಾಕ್ರಮದಿಂದ ಎಲ್ಲ ಅಸುರರನ್ನು ಗೆದ್ದವನು. ನೋಡಿ, ಶೌರ್ಯ ಪ್ರದರ್ಶನ ಮಾಡ್ತಾನೆ. ಇಚ್ಛಾ ಪ್ರತಿಹಂತುಂ ಪ್ರಸಕ್ತಿ ಪರಿಪಂಥಿ ಸ್ವಭಾವಂಶ್ಚ ವಿಕ್ರಮಿ ಇತಿ ಎಂದು ಅದ್ಭುತವಾಗಿ ವರ್ಣಿಸ್ತಾರೆ. ನೋಡಿ, ಇಚ್ಛಾ ಪ್ರತಿಹಂತುಂ, ರಣಾಂಗಣದಲ್ಲಿ ಒಬ್ಬರನ್ನು ಸಂಹಾರ ಮಾಡಬೇಕಾದ್ರೆ ಅದಕ್ಕೆ ಭಗವಂತನ ಇಚ್ಛೆ ಇರಬೇಕು ಅಂತ ಹೇಳ್ತಾರೆ. ನೋಡಿ, ಭಗವಂತ ಯುದ್ಧಕ್ಕೆ ಎಂದು ಗಿಳಿದಾಗ ತನ್ನಿಚ್ಛೆಯಂತೆ ಹೋರಾಟ ಮಾಡಿ ತನ್ನಿಚ್ಛೆಯಂತೆ ಅಸುರರನ್ನು ಸಂಹರಿಸುತ್ತಾನೆ. ಆದ್ದರಿಂದ ಅವನು ವಿಕ್ರಮನು ಎಂದು ಪರಾಶರ ಭಟ್ಟರು ಅದ್ಭುತವಾಗಿ ಅದರಲ್ಲಿ ತೋರಿಸಿದ್ದಾರೆ. ಕೃಷ್ಣ ಪರಮಾತ್ಮನನ್ನು ಎಷ್ಟೋ ಜನ ಭಕ್ತರು ನಾನಾ ವಿಧವಾಗಿ ಕೊಂಡಾಡ್ತಾರೆ. ಉತ್ತರ ಭಾರತದಲ್ಲಿ ಡಾಕುರ ಎಂದು ಕರೆಯಲ್ಪಡುವಂತಹ ಒಂದು ಕ್ಷೇತ್ರದಲ್ಲಿರುವಂತಹ ಪರಮಾತ್ಮನಿಗೆ ಕೃಷ್ಣನನ್ನು ಎಲ್ಲರೂ ರಣಚೋಡ್ ಜಿ ಎಂದು ಕೊಂಡಾಡ್ತಾರೆ. ಹಿಂದಿ ಭಾಷೆಯಲ್ಲಿ ರಣಚೋಡ್ ಜಿ ಎಂದರೆ ಕನ್ನಡದಲ್ಲಿ ನಾವು ಹೇಳಬೇಕು ಅಂದರೆ ರಣಹೇಡಿ ಅಂತ ಅರ್ಥ. ಹೇಡಿ ಅಂದರೆ ರಣ ಅಂಗಳ ಬಿಟ್ಟು ಓಡಿದವನನ್ನು ರಣಚೋಡ್ ಅಂತ ಕರೀತಾರೆ. ಹೇಡಿ ಎಂದು ಕೃಷ್ಣನನ್ನು ಅಲ್ಲಿರುವಂತಹ ಭಕ್ತರು ಕೊಂಡಾಡ್ತಾರೆ. ಇದೇನು ಬೈತಾ ಇದ್ದಾರಲ್ಲ ಅಂತ ನಮಗೆ ಅನ್ನಿಸ್ಬಹುದು. ನೋಡಿ, ಕೃಷ್ಣನನ್ನು ಸಾಮಾನ್ಯವಾಗಿ ಕಳ್ಳ ಅಂತ ಕರೆಯೋದಿಲ್ವ, ನವನೀತ ಚೋರಹ ಎಂದು ಹೇಳ್ತಾರೆ. ಜಾರ ಚೋರ ಶಿಖಾಮಣೆ ಎಂದು ಹೇಳಿ ಹೆಂಗಸರನ್ನು ಅಪಹರಿಸುವಂತಹವನು, ಮನಸ್ಸನ್ನು ಅಪಹರಿಸುವಂಥವನು, ಎಲ್ಲರನ್ನೂ ಅಪಹರಿಸುವವನಾದ ಕಾರಣ ಚೋರನು, ಕಳ್ಳನು ಎಂದೆಲ್ಲ ಭಕ್ತರು ಕೊಂಡಾಡ್ತಾರೆ. ಪ್ರೀತಿಯಿಂದ ನಾವು ಬೈದಾಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ರಣಚೋಡ್ ಅಂದರೆ ರಣಹೇಡಿ ಅಂತ ಅರ್ಥ. ನೋಡಿ, ವೇದವೇ ಕೂಡ ಅಲ್ಲಿ ದರಿದ್ರ ಎಂದು ಪರಮಾತ್ಮನನ್ನು ಕೊಂಡಾಡತ್ತೆ. ದರಿದ್ರನ್ ನೀಲಲೋಹಿತ ಎಂದು ರುದ್ರದಲ್ಲಿ ಬರುವಂತಹ ಒಂದು ಮಂತ್ರ. ಪರಮಾತ್ಮನನ್ನು ದರಿದ್ರ ಅಂತ ಕರೀತಾ ಇದ್ದಾರೆ. ಇದೇನು ಅರ್ಥ ಎಂದು ಕೇಳಿದರೆ, ದರಿದ್ರ ಅಂದರೆ ಕೊರತೆ ಅಂತ ಅರ್ಥ. ನಮ್ಮಲ್ಲೇನಾದರೂ ಒಂದು ಕೊರತೆ ಇದ್ದಾಗ ಅದನ್ನು ದಾರಿದ್ರ್ಯ ಅಂತ ಕರೀತಾರೆ. ಕೆಲವರಲ್ಲಿ ಜ್ಞಾನದಲ್ಲಿ ದಾರಿದ್ರ್ಯ ಇರುತ್ತೆ, ಕೆಲವರಲ್ಲಿ ಐಶ್ವರ್ಯದಲ್ಲಿ ದಾರಿದ್ರ್ಯ ಇರುತ್ತೆ, ಕೆಲವರಲ್ಲಿ ಆಹಾರದಲ್ಲಿ ದಾರಿದ್ರ್ಯ ಇರುತ್ತೆ. ಆದರೆ ಪರಮಾತ್ಮನನ್ನು ನಾವು ದರಿದ್ರ ಅಂತ ಕರೆದುಬಿಟ್ರೆ ಏನರ್ಥ? ಅವನಲ್ಲೂ ಏನೋ ಒಂದು ಕೊರತೆ ಇದೆ ಅಂತ ತಾನೆ. ಯಾವ ಕೊರತೆಯೂ ಇಲ್ಲದಿರುವಂಥವನು ಪರಮಾತ್ಮನಿಂದ ಮೇಲೆ ವೇದ ಯಾಕೆ ಭಗವಂತನನ್ನು ದರಿದ್ರ ಅಂತ ಕರೀತಾ ಇದೆ ಎಂದು ಕೇಳಿದರೆ, ಅವನಲ್ಲೂ ಒಂದು ಕೊರತೆ ಇದೆಯಂತೆ. ಅದೇನು ಅಂದರೆ, ಅವನಿಗೆ ಸಮಾನವಾದ ಒಂದು ವಸ್ತುವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ, ಅವನಿಗೆ ಮೇಲೆ ಇನ್ನೊಂದು ವಸ್ತುವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ವಿಷಯದಲ್ಲಿ ಪರಮಾತ್ಮನಿಗೆ ಒಂದು ಕೊರತೆ ಇದೆ ಅಂತ ಹೇಳಿಬಿಟ್ರು. ಅದು ಯಾಕೆ ಅಂದರೆ, ನಮ್ಮ ಮನೆಯಲ್ಲಿ ನಾವು ಹಬ್ಬ ಹರಿದಿನಗಳ ಆಚರಣೆ ಮಾಡಿಕೊಳ್ಬೇಕಾದ್ರೆ ನಮಗೆ ಆಶೀರ್ವಾದ ಮಾಡೋದಕ್ಕೆ ಒಬ್ಬರು ದೊಡ್ಡವರು ಇರಬೇಕು. ಆ ಕೊರತೆ ಇಲ್ಲದೆ ನಾವು ದೊಡ್ಡವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಇವಾಗ ಭಗವಂತನಿಗೆ ಆಶೀರ್ವಾದ ಮಾಡುವಂಥ ದೊಡ್ಡವರು ಯಾರಿದ್ದಾರೆ? ಆ ಕೊರತೆ ಪರಮಾತ್ಮನಿಗೆ ಇದೆಯಲ್ವೋ, ಆದ್ದರಿಂದ ಅವನನ್ನು ದರಿದ್ರ ಎಂದು ವೇದ ಕರೆಯುತ್ತೆ. ಅದೇ ರೀತಿ ಭಕ್ತರೆಲ್ಲ ರಣಚೋಡ್ ಜಿ ಎಂದು ಕೃಷ್ಣನನ್ನು ಕರೀತಾರೆ, ರಣಹೇಡಿ ಅಂತ. ಅವನು ಯಾಕೆ ಆ ಥರ ಮಾಡ್ದ, ರಣಾಂಗಳವನ್ನು ಯಾಕೆ ಬಿಟ್ಟು ಹೋದ ಅನ್ನೋದಕ್ಕೆ ಒಂದು ಅದ್ಭುತವಾದ ಕಥೆ. ಅದು ಕೃಷ್ಣಾವತಾರಕ್ಕೆ ಸಂಬಂಧಿಸಿರುವಂಥದ್ದು. ಶ್ರೀ ಕೃಷ್ಣ ಪರಮಾತ್ಮ ಕಂಸನನ್ನು ವಧೆ ಮಾಡಿದ ನಂತರ ಕಂಸನ ಮಾಮ ಜರಾಸಂಧ ಹೇಗಾದರೂ ಮಾಡಿ ಕೃಷ್ಣನನ್ನು ನಾವು ಕೊಂದೇ ಬಿಡಬೇಕು ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ಎಷ್ಟೋ ಬಾರಿ ಮಧುರೆಗೆ ಮುತ್ತಿಗೆ ಹಾಕ್ತಾನೆ ಜರಾಸಂಧ. ಅವನಿಂದ ಗೆಲ್ಲೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಒಂದು ಬಾರಿ ಅವನು ಆಲೋಚನೆ ಮಾಡ್ತಾನೆ,
ನಾವು ಒಬ್ಬರೇ ಹೋಗಿ ಮುತ್ತಿಗೆ ಹಾಕಿದ್ರೆ ಅದು ನಮ್ಮಿಂದ ಸಾಧ್ಯವಾಗೋದಿಲ್ಲ. ನಾವು ಯಾರನ್ನಾದರೂ ಜೊತೆ ಮಾಡಿಕೊಂಡು ಹೋಗಬೇಕು. ಯುದ್ಧಕ್ಕೆ ಹೋಗಬೇಕು ಅಂದರೆ ನಮ್ಮ ಜೊತೆ ಯಾರಾದರೂ ಇರಬೇಕು. ನಮಗೆ ಬಲವನ್ನು ಕೂಡಿಸುವಂತಹ ಯಾವುದಾದ್ರೂ ಒಬ್ಬ ಅಸುರ ಇದ್ದಾನ ಎಂದು ಅವನು ಹುಡುಕಬೇಕಾದ್ರೆ ಅವನ ಕಣ್ಣಿಗೆ ಸಿಕ್ಕಿದವನು ಕಾಲಯವನ ಎಂದು ಕರೆಯಲ್ಪಡುವಂಥ ಒಬ್ಬ ಅಸುರ. ಈ ಯವನನಿಗೆ, ಕಾಲಯವನನಿಗೆ ಪರಮೇಶ್ವರನ ಒಂದು ಅನುಗ್ರಹ ಇತ್ತು. ಅದೇನು ಅಂದರೆ, ಯಾದವರಿಂದ ಯಾವುದೇ ಕಾರಣಕ್ಕೂ ಈ ಕಾಲಯವನಿಗೆ ಮರಣವಿರೋದಿಲ್ಲ. ಯಾದವರು ಮಾತ್ರ ಅವನನ್ನು ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದ ಒಂದು ವರ ಪಡ್ಕೊಂಡಿರ್ತಾನೆ ಈ ಕಾಲಯವನ ಪರಮೇಶ್ವರನ ಬಳಿ. ಇವನನ್ನು ಜೊತೆ ಮಾಡಿಕೊಂಡು ಜರಾಸಂಧ ಮಥುರೆಯನ್ನು ಮುತ್ತಿಗೆ ಹಾಕೋದಕ್ಕೆ ಅಂತ ಹೊರಡ್ತಾನೆ. ಒಂದು ದಿಕ್ಕಿನಿಂದ ಜರಾಸಂಧ ಹೋಗ್ತಾನೆ ತನ್ನ ಸೇನೆಯೊಂದಿಗೆ, ಮತ್ತೊಂದು ದಿಕ್ಕಿನಿಂದ ಕಾಲಯವನ ಹೋಗ್ತಾನೆ ತನ್ನ ಸೇನೆಯೊಂದಿಗೆ. ಎರಡೂ ದಿಕ್ಕಿನಿಂದ ಮಥುರೆಯನ್ನು ನಾವು ಮುತ್ತಿಗೆ ಹಾಕಿ ಸರ್ವನಾಶ ಮಾಡಿಬಿಡಬೇಕು, ಕೃಷ್ಣ ಸೇನೆಯನ್ನು ನಾಶ ಮಾಡಬೇಕು ಅಂತ ಹೊರಡಬೇಕಾದ್ರೆ ರಾತ್ರೋರಾತ್ರಿ ಶ್ರೀ ಕೃಷ್ಣ ಪರಮಾತ್ಮ ತನ್ನ ಸಂಕಲ್ಪ ವಿಶೇಷದಿಂದ ಮಥುರೆಯಲ್ಲಿದ್ದಂತಹ ಜನರನ್ನು ಹಾಗೇ ದ್ವಾರಕೆಗೆ ಸಾಗಿಸಿಬಿಡ್ತಾನೆ. ದ್ವಾರಕೆಯನ್ನು ಸೃಷ್ಟಿ ಮಾಡಿ, ಒಂದು ದ್ವೀಪವನ್ನು ಸೃಷ್ಟಿ ಮಾಡಿ ಮಥುರೆಯಲ್ಲಿದ್ದಂತಹ ಜನರನ್ನು ರಾತ್ರೋರಾತ್ರಿ ಈ ಸಮಯದಲ್ಲಿ ಇವನು ಈ ಕಡೆ ಈ ದಿಕ್ಕಿನಿಂದ ಮುತ್ತಿಗೆ ಹಾಕಲು ಬಂದಿದ್ದಾನೆ, ಅವನು ಆ ಕಡೆಯಿಂದ ಮುತ್ತಿಗೆ ಹಾಕಲು ಬಂದಿದ್ದಾನೆ. ಈ ಸೇನೆಯಿಂದ ಪ್ರಜೆಗಳನ್ನು ರಕ್ಷಿಸಬೇಕು ಎಂಬ ಸಲುವಾಗಿ ಅವರವರನ್ನು ಹಾಗೇ ಆಯಾಯ ಸ್ಥಾನ ವಿಶೇಷದಿಂದ ಈ ಮಥುರೆಯಲ್ಲಿ ಅವನಿಗೆ ಎಷ್ಟು ಐಶ್ವರ್ಯ ಇತ್ತೋ ದ್ವಾರಕೆಯಲ್ಲೂ ಅಷ್ಟೇ ಐಶ್ವರ್ಯ ಇರಬೇಕು. ಆ ರೀತಿ ಮಥುರೆಯಲ್ಲಿ ಯಾವ ಮನೆಯಲ್ಲಿ ಅವನು ವಾಸವಾಗಿದ್ನೋ ಅದೇ ಮನೆ ದ್ವಾರಕೆಯಲ್ಲೂ ಇರಬೇಕು. ಆ ರೀತಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಜನರನ್ನು, ಅಲ್ಲಿದ್ದಂತಹ ಅಷ್ಟು ಐಶ್ವರ್ಯವನ್ನು ಸಾಗಿಸಿಬಿಡ್ತಾರೆ. ಒಂದೇ ರಾತ್ರಿಯಲ್ಲಿ ನಡೆಯುತ್ತೆ. ಅದು ಪರಮಾತ್ಮನ ದಿವ್ಯವಾದ ಸಂಕಲ್ಪ ವಿಶೇಷ. ಇದು ನೋಡಿ ತುಂಬ ಆಶ್ಚರ್ಯವಾಗುತ್ತೆ ಎಲ್ಲರಿಗೂ. ಆ ಸಮಯದಲ್ಲಿ ಇದು ಯಾರಿಗೂ ಗೊತ್ತಿಲ್ಲ, ಜರಾಸಂಧನಿಗೂ ಗೊತ್ತಿಲ್ಲ, ಕಾಲಯವನಿಗೂ ಗೊತ್ತಿಲ್ಲ. ಅವರಿಬ್ಬರು ಒಂದೊಂದು ದಿಕ್ಕಿನಿಂದ ಮುತ್ತಿಗೆ ಹಾಕ್ತಾರೆ. ಕಾಲಯವನನ್ನು ಕೊಲ್ಲೋದಕ್ಕೋಸ್ಕರ ಪರಮಾತ್ಮ ಒಂದು ಉಪಾಯ ಮಾಡ್ತಾನೆ. ಅದೇನು ಅಂದರೆ, ಕಾಲಯವನನ ಕಣ್ಣಿಗೆ ಪರಮಾತ್ಮ ಕಾಣಿಸ್ಕೊಳ್ತಾನೆ. ಮೊದಲು ಕೃಷ್ಣ ಕಾಣಿಸ್ಕೊಂಡಿದ್ದ ತಕ್ಷಣ ಕಾಲಯವನ ಕೃಷ್ಣನನ್ನು ಕೊಂದು ಬಿಡಬೇಕು ಅಂತ ಹೋಗಬೇಕಾದ್ರೆ ಕೃಷ್ಣ ಓಡಿ ಹೋಗ್ತಾನೆ, ಆ ರಣಾಂಗಳದಿಂದ ಓಡಿ ಹೋಗುತ್ತಾನೆ. ಈ ರೀತಿ ಓಡಿದ್ರಿಂದ ಅವನನ್ನು ರಣಚೋಡ್ ಅಂದರೆ ರಣಹೇಡಿ ಎಂದು ಭಕ್ತರೆಲ್ಲ ಕೊಂಡಾಡ್ತಾರೆ. ಕಾಲಯವನ ಕೂಡ ಅವನನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ ಕೃಷ್ಣನನ್ನು. ಕೃಷ್ಣ ಕೂಡ ಓಡ್ತಾನೆ, ಇವನು ಅಟ್ಟಿಸ್ಕೊಂಡು ಹೋಗ್ತಾನೆ. ಯಾವುದೋ ಒಂದು ಪ್ರದೇಶ, ಒಂದು ಗುಹೆ, ಆ ಗುಹೆಯ ಒಳಗಡೆ ಹೋಗಿ ಕೃಷ್ಣ ಬಚ್ಚಿಟ್ಕೊಂಡ್ಬಿಡ್ತಾನೆ. ಇವನು ಕೂಡ ಕಾಲಯವನ ಕೃಷ್ಣನನ್ನು ಕೊಂದೇ ಬಿಡಬೇಕು ಅಂತ ಗುಹದ್ವಾರದ ಒಳಗಡೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಒಬ್ಬ ಕೂತಿದ್ದಾನೆ, ಅವನು ಮುಸುಕು ಹಾಕಿ ಕೂತಿದ್ದಾನೆ. ಒಂದು ಹೊದ್ದಿಕೆ ಹಾಕ್ಕೊಂಡು ಒಬ್ಬ ಪುರುಷ ಕೂತಿರೋದನ್ನು ಕಾಲಯವನ ಗಮನಿಸ್ತಾನೆ. ಇವನೇ ಕೃಷ್ಣನೇನೋ ಎಂದು ಭಾವಿಸಿ ಆ ಹೊದ್ದಿಕೆಯನ್ನು ತೆಗೆಯುತ್ತಾನೆ. ಆ ಸಮಯದಲ್ಲಿ ಆ ಪುರುಷ ಇವನನ್ನು ನೋಡಿದ ತಕ್ಷಣ ಕಾಲಯವನ ಭಸ್ಮವಾಗಿ ಕೆಳಗಡೆ ಬಿದ್ದೋಗ್ತಾನೆ. ಅದು ಯಾರು ಅಂದರೆ, ಅವನ ಹೆಸರು ಮುಚುಕುಂದ ಎಂದು ಹೇಳಿ. ಈ ಮುಚುಕುಂದ ಎಂದು ಕರೆಯಲ್ಪಡುವಂತಹ ಈ ಪುರುಷನು ಯಾರು ಕಾಲಯವನನ್ನು ನೋಡುವುದರ ಮೂಲಕ ಸಂಹಾರ ಮಾಡಿಬಿಟ್ನೋ, ಅವನು ಹಿಂದೆ ದೇವಾಸುರ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದಂಥವು. ದೇವಾಸುರ ಯುದ್ಧ ನಿರಂತರವಾಗಿ ನಡೀತಾ ಇರುತ್ತೆ ಬಿಡಿ. ಆ ಕಾಲದಲ್ಲಿ ಈ ಮುಚುಕುಂದನು ಕೂಡ ದೇವತೆಗಳ ಪರವಾಗಿದ್ದು ಅಸುರರ ಜೊತೆ ಹೋರಾಟ ಮಾಡಿ ವೀರೋಚಿತವಾಗಿ ಎಲ್ಲ ಅಸುರರನ್ನು ಸಂಹಾರ ಮಾಡಿದಂತಹ ಒಬ್ಬ ಮಹಾಪುರುಷ. ಆಗ ದೇವತೆಗಳೆಲ್ಲ ತುಂಬ ಸಂತೋಷಪಟ್ಟು ಇವನ ವಿಷಯದಲ್ಲಿ ನಿನಗೇನಾದರೂ ವರ ಬೇಕಿದ್ದರೆ ಕೇಳಬಹುದು ಅಂತ ಕೇಳಿದಾಗ ಅವನಿಗೆ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಹೇಳಿದಂತೆ ಮುಚುಕುಂದ. ನಾನು ವಿಶ್ರಾಂತಿ ಪಡ್ಕೊಳ್ತೇನೆ, ಯಾರೂ ನಮ್ಮನ್ನು ಎಬ್ಬಿಸ್ಬಿಡಬಾರ್ದು. ಆಗ ದೇವತೆಗಳು ಒಂದು ವರ ಕೊಟ್ಟಿರ್ತಾರೆ, ಯಾರು ನಿನ್ನನ್ನು ಎಬ್ಬಿಸ್ತಾರೋ ಅವರು ಅಲ್ಲೇ ಭಸ್ಮ ಆಗೋಗ್ತಾರೆ ಅಂತ ಒಂದು ವರ ಕೊಟ್ಟಿರ್ತಾನೆ. ಇದು ಕೃಷ್ಣ ಈ ದೇವತೆಗಳು ಕೊಟ್ಟಂತಹ ವರವನ್ನು ಸತ್ಯಗೊಳಿಸೋದಕ್ಕೋಸ್ಕರವಾಗಿ ಕಾಲಯವನನ್ನು ಮುಚುಕುಂದನ ಮೂಲಕ ಸಂಹಾರ ಮಾಡಿಬಿಡಬೇಕು ಎಂಬ ಉಪಾಯವನ್ನು ಕೂಡ ಹೂಡಿ ಅಲ್ಲಿಂದ ರಣಾಂಗಳವನ್ನು ಬಿಟ್ಟು ಓಡಿ ಬಂದವನಂತೆ ನಟಿಸಿ ಇವನನ್ನು ಹಿಂಬಾಲಿಸಿಕೊಂಡು ಕಾಲಯವನ ಬಂದಾಗ ಆ ಸಮಯದಲ್ಲಿ ಮುಚುಕುಂದನಿಂದ ಈ ಕಾಲಯವನ ಕೂಡ ಸಂಹೃತನಾಗುತ್ತಾನೆ, ಭಸ್ಮ ಆಗಿಬಿಡ್ತಾನೆ. ಈ ಥರ ಒಂದು ಲೀಲೆ ಮಾಡುವುದರ ಮೂಲಕ ಅವು ಕೊಟ್ಟಂತಹ ವರವನ್ನು ಸತ್ಯಗೊಳಿಸ್ಬಿಡ್ತಾನೆ. ಇವನೇ ಕೊಲ್ಲಬಹುದಾಗಿತ್ತು ಕೃಷ್ಣನೇ, ಆದರೆ ಪರಮೇಶ್ವರನ ವರ ಇತ್ತು ಕಾಲಯವನನ ಮೇಲೆ. ಯಾದವರಿಂದ ಅವನಿಗೆ ಮರಣ ಬಾರದು ಎಂಬ ಒಂದು ವರ ಇತ್ತು. ಅದನ್ನು ಗೌರವಿಸಬೇಕು ಎಂಬ ಸಲುವಾಗಿ ತನ್ನಿಚ್ಛೆಯಂತೆ ಎಲ್ಲರನ್ನು ಗೌರವಿಸಿ ತಾನು ಯಾರನ್ನು ಸಂಹಾರ ಮಾಡಬೇಕು ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿರ್ತಾನೋ ಅಂಥವನನ್ನು ಒಂದು ಉಪಾಯದಿಂದ ಆ ಕೆಲಸ ಮಾಡಿ ಸಂಹಾರ ಮಾಡಿಬಿಡ್ತಾನೆ ಕೃಷ್ಣ ಪರಮಾತ್ಮ. ಆದ್ದರಿಂದಲೇ ಅವನನ್ನು ವಿಕ್ರಮಿ ಎಂದು ಕರೆಯುತ್ತಾರೆ. ಮುಂದೆ ಜರಾಸಂಧನನ್ನು ಕೂಡ ಭೀಮನ ಮೂಲಕ ಸಂಹಾರ ಮಾಡಿಸ್ತಾನೆ. ಅದು ಮತ್ತೊಂದು ಕಥೆ. ನೋಡಿ, ಈ ಸಮಯದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ತಾನು ರಣಾಂಗಳವನ್ನು ಬಿಟ್ಟು ಓಡಿ ಹೋದವನಂತೆ ನಟಿಸಿದಾಗಲೂ ಸಹ ಮನಸೈವ ಜಗತ್ ಸೃಷ್ಟಿಂ ಸಂಹಾರಂ ಚ ಕರೋತಿ ಯಃ
ತಸ್ಯಾರಿ ಪಕ್ಷ ಕ್ಷಪಣೆ ಕಿಯಾನುದ್ಯಮ ವಿಸ್ತರಹ ಎಂದು ಹೇಳಿ ಓಡಿ ಹೋಗುವನಂತೆ ನಟಿಸಿದರೂ ಕೂಡ ಭಕ್ತರು ತನ್ನ ಭಕ್ತರು ಕೊಟ್ಟಂತಹ ವರವನ್ನು ಗೌರವಿಸೋದಕ್ಕೋಸ್ಕರ ತಾನು ಹೇಡಿಯಾಗಿದ್ದರೂ ಪರವಾಗಿಲ್ಲ ಎನ್ನುವಷ್ಟು ಕೃಪಾಳುವಾದವನು ಕೃಷ್ಣನು. ತಾನು ಸೋತವನಂತೆ ನಟಿಸುತ್ತಾನೆ, ತಾನು ಯುದ್ಧ ಭೂಮಿ ಬಿಟ್ಟು ಓಡಿ ಹೋಗುವನಂತೆ ನಟಿಸುತ್ತಾನೆ. ಇದಕ್ಕೆ ಕಾರಣ ಏನು? ತಾನೇ ಸಂಹಾರ ಮಾಡಿಬಿಡ್ಬೋದು, ಆದರೆ ಪರಮೇಶ್ವರ ಕೊಟ್ಟಂತಹ ವರ ಇದೆ ನೋಡಿ, ಅದನ್ನು ಸತ್ಯಗೊಳಿಸಬೇಕು, ಅದಕ್ಕೋಸ್ಕರ ಅದನ್ನು ಗೌರವಿಸಬೇಕು ಎಂಬ ಸಲುವಾಗಿ ತಾನು ಯುದ್ಧ ಭೂಮಿಯನ್ನು ಬಿಟ್ಟು ಪಲಾಯನ ಮಾಡಿದವನಂತೆ ನಟಿಸಿದವನಾದ ಕಾರಣ ಅವನನ್ನು ರಣಚೋಡ್ಜಿ ಮಹಾರಾಜ್ ಎಂದು ಆ ಕ್ಷೇತ್ರದಲ್ಲಿ, ಡಾಕುರಾ ಕ್ಷೇತ್ರದಲ್ಲಿ ಕೊಂಡಾಡ್ತಾರೆ. ಈಗ ನೋಡಿ, ಹೇಡಿ ಅಂದರೆ ಏನರ್ಥ? ಭಕ್ತರಿಗೋಸ್ಕರ ತಾನು ಆದವನಾದ ಕಾರಣ ಅವನು ವಿಕ್ರಮ. ಸಾಮಾನ್ಯವಾಗಿ ವಿಕ್ರಮ ಅಂದರೆ ಪರಾಕ್ರಮಿ ಅಂತ ಅರ್ಥ. ತನ್ನಿಚ್ಛೆಯಂತೆ ಮನಸ್ಸಂಕಲ್ಪದಿಂದಲೇ ಪ್ರಪಂಚವನ್ನು ಸೃಷ್ಟಿ ಮಾಡಿ ಸಂಹಾರ ಮಾಡುವಂತಹ ಪರಮಾತ್ಮನನ್ನು, ಶತ್ರುಪಕ್ಷದಲ್ಲಿರುವಂತಹ ಅಸುರರನ್ನು ತನ್ನಿಚ್ಛೆಯಂತೆ ಸಂಹರಿಸುವಂತಹ ಭಗವಂತನನ್ನು ವಿಕ್ರಮಿ ಎಂದು ಕರೆಯುತ್ತಾರೆ, ಅಥವಾ ವಿಕ್ರಮ ಅಂತ ಕರೆಯುತ್ತಾರೆ. ಈಗ ತನ್ನಿಚ್ಛೆಯಂತೆ ತನ್ನ ಭಕ್ತರಿಗೋಸ್ಕರ ತಾನು ಹೇಡಿಯಾದವನಂತೆ ನಟಿಸಿದಾಗಲೂ ಕೂಡ ಎಲ್ಲರ ಮನಸ್ಸನ್ನು ಗೆದ್ದವನು. ನೋಡಿ, ಅವನು ಯುದ್ಧದಲ್ಲಿ ಸೋತರು ಅಥವಾ ಯುದ್ಧ ಭೂಮಿಯಿಂದ ಬಿಟ್ಟು ಓಡಿ ಹೋದರು, ಎಲ್ಲರ ಮನಸ್ಸನ್ನೂ ಗೆಲ್ಲುವವನಾದ ಕಾರಣ ತನ್ನಿಚ್ಛೆಯಂತೆ ಎಲ್ಲರ ಹೃದಯ. ನೋಡಿ, ಕೆಲವೊಮ್ಮೆ ನಾವು ಕ್ರೀಡೆ ನೋಡ್ತೀವಿ, ಅದರಲ್ಲಿ ಇಬ್ಬರು ಮ್ಯಾಚ್ ಆಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಟೀಮ್ ಗೆಲ್ಲತ್ತೆ, ಸೋತಿರೋ ಟೀಮ್ ಅವ್ರ ಫ್ಯಾನ್ಸ್ ಏನು ಹೇಳ್ತಾರೆ ಅಂದರೆ, ಅವ್ರು ಮ್ಯಾಚ್ ಗೆಲ್ಲದಿಲ್ಲದೆ ಇರಬಹುದು, ಆದರೆ ಅವರು ನಮ್ಮ ಹೃದಯ ಗೆದ್ದರು ಅಂತ ಹೇಳ್ತಾರೋ ಇಲ್ವೋ, ಆ ರೀತಿ ಇವನು ಯುದ್ಧ ಭೂಮಿಯಿಂದ ಓಡಿ ಹೋಗಿರಬಹುದು, ಆದರೆ ಭಕ್ತರಿಗೋಸ್ಕರ ತನ್ನ ಭಕ್ತ ಕೊಟ್ಟಂತಹ ವರವನ್ನು ಸತ್ಯಗೊಳಿಸೋದಕ್ಕೋಸ್ಕರ ತಾನು ಹೇಡಿಯಾದರೂ ಪರವಾಗಿಲ್ಲ ಎಂದು ಬಯಸಿದವನಾದ ಕಾರಣ ಇವನು ಮನಸ್ಸನ್ನು ಗೆದ್ದವನು. ಇವನು ಯುದ್ಧದಲ್ಲಿ ಸೋತರೂ ಕೂಡ ಮನಸ್ಸನ್ನು ಗೆದ್ದವನಾದ ಕಾರಣ ವಿಕ್ರಮಃ ಎಂದು ವಿಷ್ಣು ಸಹಸ್ರನಾಮ ಪರಮಾತ್ಮನನ್ನು ಕೊಂಡಾಡತ್ತೆ. ಆ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ಭಕ್ತರಿಗೋಸ್ಕರ ತಾನು ಕಳ್ಳನಂತೆಯೂ ಹೇಡಿಯಂತೆಯೂ ನಟಿಸುತ್ತಾನೆ. ಆದ್ದರಿಂದಲೇ ಪ್ರೀತಿಯಿಂದ ಭಕ್ತರೆಲ್ಲರೂ ಅವನನ್ನು ರಣಚೋಡ್ಜಿ ಎಂದು ಕರೆಯುತ್ತಾರೆ, ಕಳ್ಳ ಎಂದು ಕೂಡ ಕರೆಯುತ್ತಾರೆ. ಗೋಪಸ್ತ್ರೀಣಾಂ ಜಗತಿ ಕಿತವಃ ಕೋಪಿ ಕೌಮಾರಹಾರಿ ಎಂದು ಸ್ವಾಮಿ ವೇದಾಂತ ದೇಶಿಕರು ಸಹ ಶ್ರೀಕೃಷ್ಣನನ್ನು ಕೊಂಡಾಡಬೇಕಾದ್ರೆ ಗೋಪಸ್ತ್ರೀಯರ ವಿಷಯದಲ್ಲಿ ಕಿತವಃ ಅಂದರೆ ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಪೊರಕಿ ಅಂತ ಅರ್ಥ. ಗೋಪಸ್ತ್ರೀಯರ ವಿಷಯದಲ್ಲಿ ಪೊರಕಿಯಾದವನೇ ಎಂದು ಕೊಂಡಾಡ್ತಾರೆ. ಕಿತವಃ ಎಂದರೆ ತುಂಬ ಕುಚೇಷ್ಟೆ ಮಾಡುವವನು ಅಂತ ಅರ್ಥ. ಗೋಪಸ್ತ್ರೀಯರ ವಿಷಯದಲ್ಲಿ ಕುಚೇಷ್ಟೆ ಮಾಡಿದ್ರು ಸಹ ಅವರಿಗೆ ತುಂಬ ಆನಂದವಾಗುತ್ತೆ. ಯಾಕೆಂದರೆ ಮಾಡ್ತಾ ಇರೋವನ ಯೋಗ್ಯತೆ ಎಂತಹದ್ದು? ಪರಮಾತ್ಮ ಸಾಕ್ಷಾತ್ ಆನಂದ ಸ್ವರೂಪಿಯಾದ ಭಗವಂತ, ಅವನು ಯಾವ ಚೇಷ್ಟೆ ಮಾಡಿದ್ರೂ ಅದರಿಂದ ಅವನಿಗೆ ಆನಂದವೇ. ಯಾರು ಅದನ್ನು ಸ್ವೀಕಾರ ಮಾಡ್ತಾರೋ, ಯಾರು ಅವನನ್ನು ಅನುಭವಿಸ್ತಾರೋ ಅವರಿಗೆಲ್ಲ ಬರೀ ಸಂತೋಷವೇ ಆಗತ್ತೆ. ದುಃಖವೆಂಬುದು ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಮಾಡ್ತಾ ಇರೋವನ ಯೋಗ್ಯತೆ ತುಂಬ ದೊಡ್ಡದಾಗಿರೋದ್ರಿಂದ ಅವನನ್ನು ಕಿತವಹ ಅಂತ ಕರೆದ್ರೂ ಕೂಡ ಅವನು ತುಂಬ ಸಂತೋಷ ಪಡ್ತಾನೆ. ಪ್ರೀತಿಯಿಂದ ನಾವು ಪರಮಾತ್ಮನನ್ನು ಬೈಲೂಬಹುದು, ಆ ಬೈಗುಳ ಕೂಡ ಸ್ತೋತ್ರವಾಗತ್ತೆ. ಮನಸ್ಸಿನಲ್ಲಿ ಭಕ್ತಿ ಇಲ್ಲದೆ ನಾವು ಎಷ್ಟೇ ಗಂಭೀರವಾದ ಶಬ್ದಗಳನ್ನು ಪ್ರಯೋಗ ಮಾಡಿದರೂ ಸಹ ಭಗವಂತನ ವಿಷಯದಲ್ಲಿ ಅದು ಭಗವಂತನಿಗೆ ಸೇರೋದೇ ಇಲ್ಲ. ನಾವು ಭಕ್ತಿಯಿಂದ ಬೈದರೂ ಕೂಡ ದೇವರಿಗೆ ಸ್ತೋತ್ರ ಆಗತ್ತೆ. ಭಕ್ತಿ ಇಲ್ಲದೇ ಇದ್ದರೆ ಗಂಭೀರವಾದ ಪದಗಳನ್ನು ಪ್ರಯೋಗ ಮಾಡಿದ್ರೂ ಅದು ಸ್ತೋತ್ರವಾಗೋದಿಲ್ಲ, ಪರಮಾತ್ಮ ಅವರಿಗೆ ದಕ್ಕೋದಿಲ್ಲ. ಭಕ್ತಿ ಎಂಬುದು ಪರಮಾತ್ಮನನ್ನು ಒಲಿಸಿಕೊಳ್ಳಲು ಇರುವಂತಹ ಅದ್ಭುತವಾದ ಒಂದು ವಶೀಕರಣ ವಿದ್ಯೆ. ನಮ್ಮಲ್ಲಿ ಭಕ್ತಿ ಇದ್ದರೆ ಭಗವಂತ ನಾವು ಮಾಡಿದ್ದನ್ನು ಸ್ತೋತ್ರ ಎಂದು ಭಾವಿಸ್ತಾನೆ. ನಾವೇನೋ ನಮಗೆ ಗೊತ್ತಿರೋ ಭಾಷೆಯಲ್ಲಿ ಹೇಳಿದ್ರು ಕೂಡ ಭಗವಂತ ಅದನ್ನು ಸ್ವೀಕರಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.